पूज्यं जननी जनकौ तथा तत्त्वोपदेशकर्तारं नत्वा भक्ति पुरस्सरं ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ವಿಠ್ಠಲನ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಾಮದ ಆರಾಧ್ಯ ದೈವ ಮಹಾಲಕ್ಷ್ಮಿಯ ಪವಿತ್ರ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಕಾರ್ಯಕ್ಕೆ ಕಾರಣೀಭೂತರಾದ ಗುರುದ್ವಯರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಾದ ಪೂಜ್ಯ ಆತ್ಮಾನಂದ ಸ್ವಾಮೀಜಿಯವರಿಗೂ ಪೂಜ್ಯರಾದ ಶ್ಯಾಮಾನಂದ ವಕೀಲರನ್ನು ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶಿವಸಭೆಯಲ್ಲಿ ಸಮ್ಮಿಳಿತರಾದ ಸಮಸ್ತ ಶರಣರೇ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಕರುಣರಸದ ಕೋಡಿ ವರಿವೆ ಕಟಾಕ್ಷದ ಪರತತ್ವ ವರಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ. ಇಲ್ಲಿ ಏನು ಪ್ರತಿಪಾದಿಸಲ್ಪಟ್ಟದು ಅಂತ ಕೇಳಿದರೆ, ತ್ರಿವಿಧ ತಪಸ್ಸುಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯದ. ಶಾರೀರಿಕ ತಪಸ್ಸು, ವಾಣಿಯ ತಪಸ್ಸು, ಮಾನಸಿಕ ತಪಸ್ಸು. ಅದನ್ನು ಶಿವಪುತ್ರ ಸ್ವಾಮಿಗಳು ಬಹಳ ಸುಂದರವಾಗಿ ಟೀಕಾದೊಳಗೆ ಬರೀತಾ ಇದ್ದಾರೆ. ತಾತ್ಪರ್ಯದೊಳಗೆ ಕರುಣರಸದ ಕೋಡಿ ಒರೆವ ಕಟಾಕ್ಷದ ಅಂತಃಕರಣದಲ್ಲಿ ಕರುಣ ಅನ್ನುವಂಥ ತಪಸ್ಸು ತುಂಬಿರ್ತದೆ. ಆದ್ದರಿಂದ ಇದು ಮಾನಸಿಕವಾಗಿರ್ತಕ್ಕಂಥ ತಪಸ್ಸು ಅಂತ ನಿಶ್ಚಯ ಮಾಡಿದ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರಪ್ವ ಆಲಾಪದ, ಇಲ್ಲಿ ವಾಣಿಯ ತಪಸ್ಸನ್ನು ಕೂಡ ಪರತತ್ವವನ್ನೇ ಯಾವಾಗಲೂ ಉಪದೇಶ ಮಾಡ್ತಕ್ಕಂಥದ್ದು ಆ ವಾಣಿಯೊಳಗೆ ತಪಸ್ಸದ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯದ. ವರಪುಣ್ಯಮಯ ಶರೀರ, ಶಾರೀರಿಕ ತಪಸ್ಸು ಕೂಡ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯದ. ಈ ಮೂರು ತಪಸ್ಸುಗಳು ಇದ್ದವ್ರ ಮಾತುಗಳಿಗೆ ಬಹಳ ಬೆಲೆ ಇರ್ತದೆ. ಮೂರು ತಪಸ್ಸುಗಳನ್ನು ನಾವು ಸಿದ್ಧಾರೂಢರಲ್ಲಿ ಕಾಣ್ತಾ ಇದ್ದೇವೆ. ಅವರು ಒಂದೊಂದು ಮಾತನ್ನು ಗ್ರಹಿಸಿ ಅನೇಕ ಜನ ಉದ್ಧಾರ ಆಗಿದ್ದಾರೆ. ಬರೀ ಒಂದು ಮಾತು. ನಾ ಇವತ್ತು ಬೇಕಾದಷ್ಟು ಮೈಕ್ ಹಚ್ಚಿ ಏನೋ ಚೀರಾಡ್ತೇವೆ, ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಸಿದ್ದಯ್ಯಪ್ಪನವರು ಸಿದ್ಧಾರೂಢ ಮಠದೊಳಗೆ 2 ವರ್ಷ ಇದ್ರಂತ. ಶಿವಪುತ್ರಪ್ಪ ಅವ್ರ ಹತ್ತಕ್ಕೆ ಕೇಳಬೇಕಂತ ಹೇಳಿ ನಿಜೋಂಡ್ರ ಶಾಸ್ತ್ರ ಸಲುವಾಗಿ ಅಲ್ಲಿದ್ದರು. ಅಲ್ಲಿ ಒಬ್ಬಕ್ಕೆ 80 ವಯಸ್ಸಿನ ಅಜ್ಜಿ ಬರ್ತಿದ್ದಳಂತ. ಆ ಅಜ್ಜಿ ಪಂಡಿತರು ಮಾತನಾಡುವಾಗ ತಮ್ಮ ತಪ್ತಿ ಸರಿಯಾಗಿ ಹೇಳು ಅಂತಿದ್ದಳಂತೆ ಆಕೆ ಅಜ್ಜಿ. ಅದು ಅವ್ರಿಗೆ ಆಶ್ಚರ್ಯ ಆಯ್ತು ಸಿದ್ದಪ್ಪಗಳಿಗೆ. ಅಲ್ಲಿರ್ತಕ್ಕಂಥವ್ರು ಅವ್ರ ವಯಸ್ಸಿನವರು ಒಬ್ಬರು ಇದ್ದರಂತ. ಅವರನ್ನು ಕೇಳಿದ್ರು, ಈಕೆ ಅಜ್ಜಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳಲ್ಲ, ಏನಕ್ಕೆ ಚರಿತ್ರೆ ಅಂತ ಕೇಳಿದಾಗ, ಯಪ್ಪ ಆಕೆ ಚರಿತ್ರೆ ಬಹಳ ವಿಚಿತ್ರದ
ಆಕಿ ವಯಸ್ಸಿನವರು ಹೇಳಿದ್ರಂತ. ಹಂಗ ಏನಾಗಿತ್ತು ಅಂತ ಕೇಳಿದ್ರೆ ಹಿಂದಕ್ಕೆ ಈಕಿ 18ನೇ ವಯಸ್ಸಿನಾಗ ಲಗ್ನ ಆಯ್ತು. ಲಗ್ನ ಆದಾಗಿ ಏನಾಯ್ತು ಪ್ರಸಂಗ ಅಂತ ಕೇಳಿದ್ರೆ 3 ತಿಂಗಳದಾಗ ಗಂಡ ಸತ್ತ. 18ನೇ ವಯಸ್ಸು ತಾರುಣ್ಯ, ಗಂಡರೇ ಸತ್ತಾನ. ಅದ್ರ ದುಃಖದಿಂದ ತಾಯಿ ಮಗಳು ಕೂಡಿ ದಿನಾಲು ಕಣ್ಣೀರ. ತಾಯಿನ ನೋಡಿ ಮಗಳು ಅಳ್ತಾಳ, ಮಗಳು ನೋಡಿ ತಾಯಿ ಅಳ್ತಾಳ. ಹೀಗೆ 2-3 ತಿಂಗಳ ಪರ್ಯಂತರವಾಗಿ ಮನೆ ಬಾಗ್ಲ ತೆಗಿವಲ್ರು, ಅಳುದು ಬಿಡುವಲ್ರು. ಓಣ್ಯಾಗ ಯಾಕೆ ಅಳ್ತೀರಿ, ನನ್ನ ಮಗಳು ಗಂಡ ಸತ್ತಾನೆ. ಆವಾಗಿನ ಕಾಲ ಬಹಳ ಕಠಿಣ ಇತ್ತು. ಆವಾಗಿನ ಕಾಲ ಗಂಡ ಸತ್ರ ಮುಗದ ಹೋತು, ಅವ್ರ ಬದುಕ ಮುಗಿತಲ್ಲಿ. ಆದ್ದರಿಂದ ಅವರು ಬಹಳ ದುಃಖ ಮಾಡಾಕತ್ಯಾರ. ಮಗಳು ಸತ್ತಾಳ ಅಂದ ಕೂಡಲೇ, ತಂಗಿ ಹಂಗೆ ಮಾಡಬೇಡ್ರಿ, ಸಿದ್ಧಾರ್ಥ ಮಠಕ್ಕೆ ಹೋಗ್ರಿ, ನಿಮ್ಮ ದುಃಖ ನಿವೃತ್ತಿ ಆಗ್ಲಕ್ಕ ಅದೊಂದೇ ಜಾಗದ. ನೀವು ಹಿಂಗೆ ಮಾಡ್ಕೋತ ಕೊಂಡಿರ್ಬೇಡ್ರಿ, ಎಳ್ಕೋತ ಕೊಂಡಿರ್ಬೇಡ್ರಿ, ಹೋಗ್ರಿ ಅಂದ ಕೂಡಲೇ ಅವ್ವ ಮಗಳು ಕೂಡಿಸಿ ಸಿದ್ಧಾರ್ಥಕ್ಕೆ ಬಂದಾರೆ. ಸಿದ್ಧಾರ್ಥರಿಗೆ ನಮಸ್ಕಾರ ಮಾಡಿ ಇಬ್ಬರು ಕೈ ಮುಕ್ಕೊಂಡು ಕಣ್ಣಾಗ ನೀರು ತುಂಬೆ ಬಿಕ್ಕಿ ಅಳಕತ್ತಿದ ತಾಯಿ ಮಗಳು. ಸಿದ್ಧಾರ್ಥಪ್ಪ ಕರುಣಾಮಯಿ, ಯಾಕೆ ಅಳಿತೀರಿ ಅಮ್ಮ, ಯಾಕೆ ಅಳಿತೀರಿ ಅಪ್ಪ, ಏನು ಹೇಳೋದು, ನನ್ನ ಮಗಳು 18ನೇ ವಯಸ್ಸು, ಗಂಡ ಸತ್ತ 3 ತಿಂಗಳದಾಗ ಗಂಡ ಸತ್ತ. ಈಗಿನ ಗತಿ ಏನು ಅಂಥೇಳಿ ನನಗೆ ಬಹಳ ದುಃಖ ಆಗೈತಿಯಪ್ಪ ಅಂತ ತಾಯಿ ಮಗಳು ಅಳುವಾಗ ಸಿದ್ಧಾರ್ಥಪ್ಪ ಒಂದು ಮಾತು ಹೇಳಿದಂತ, ತಂಗಿ ಸಾಯಲಾರದ ಗಂಡ ಯಾರ್ದಾರ ಜಗತ್ತಿನ್ಯಾಗ, ಎಲ್ಲರೂ ಸಾಯವ್ರು ಅದಾರ. ಸಾವು ಅನ್ನೋದು ಐತೆ, ಆದ್ರೆ ತಂಗಿ ಸಾವಿಲ್ಲದ ಒಂದು ವಸ್ತು ಅದ. ಆ ಸಾವಿಲ್ಲದ ವಸ್ತುವನ್ನ ನೀ ಜರ ತಿಳ್ಕೊಂಡಿ ಅಂದ್ರೆ ನೀ ನಿತ್ಯ ಮುತ್ತೈದೆ ಆಗ್ತೀವ ತಂಗಿ ಅಂದ್ರಂತ ಅವ್ರು. ಇದೊಂದು ಮಾತು ಆ ಮಗಳ ಮ್ಯಾಗ ಇಷ್ಟು ಪರಿಣಾಮ ಆತತ್ತ. ಯವ್ವ ನನ್ನ ಸುದ್ದಿ ಬಿಡ್ನೇನು, ಸಾಯಲಾರ್ದ ಯಾವುದೋ ಒಂದು ವಸ್ತು ಐತಿ ಅಂತ ಅಜ್ಜ ಹೇಳ್ತಾನ. ಆ ಸಾಯಲಾರ್ದ ವಸ್ತು ಅದನ್ನು ತಿಳಿಯೋ ತಕ್ಕ ನಾ ಮನೆ ಕಡೆಯನ್ನು ಬರೋಂಗಿಲ್ಲ, ನೀನು ಮಾರಿ ನೋಡಂಗಿಲ್ಲ ಅಂಥೇಳಿ ಆವತ್ತಿನಿಂದ ಸಿದ್ಧಾರ್ಥ ಶಾಸ್ತ್ರ ಕೇಳಿ ಆಕಿ ತಪ್ಪಿದವ್ರಿಗೆ ಹೇಳಕತ್ತಾಳೆ ಈಗ ಅಂತ ಹೇಳಿದ್ರಂತವ್ರು. ಒಂದು ಯಾಕೆ ಮಾತು ಹೇಳ್ಬೇಕು, ತಪಸ್ಸಿದ್ರೇ ಪರಿಣಾಮ ಆಗ್ತದೆ, ತಪಸ್ಸಿದ್ದಿದ್ದರಿಂದ ಪರಿಣಾಮ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ತ್ರಿವಿಧ ತಪಸ್ಸುಗಳು, ಕರುಣರಸದ ಕೋಡಿ ವರಿಯ ಕಟಾಕ್ಷದ ವರಪುಣ್ಯಮಯ, ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರಪು ಆಲಾಪದ. ನೋಡ್ರಿ, ಈ ಮಾನಸಿಕ ತಪಸ್ಸು, ವಾಣಿಯ ತಪಸ್ಸು, ಶಾರೀರಿಕ ತಪಸ್ಸು, ಇಂತಹ ಗುರುವಿಗೆ ನಮ್ಮ ಮನುಷ್ಯನಾಗ ಸ್ವಲ್ಪ ಜಾಗ ಕೊಡೋದು ಅಂತ ಅಭಿಪ್ರಾಯದ ಅಲ್ರಿ. ಮನುಷ್ಯನಾಗ ತುಂಬ್ಯದ, ಎಷ್ಟು ತುಂಬ್ಯದ ಗೊತ್ತದನ್ರಿ, ಮನುಷ್ಯನಾಗ ಕಸನೂ ತುಂಬ್ಯದ. ಮತ್ತೇನದು 84 ಲಕ್ಷ ಸಂಚಾರ ಮಾಡಿದ ವಾಸನೆಗಳೆಲ್ಲ ಕಸ ಒಳಗೆ ತುಂಬಿಕೊಂಡು ಕುಂತೀವಪ್ಪ. ಆನಂದ ಎಲ್ಲಿಂದ ಬರಬೇಕು, ಸುಖ ಎಲ್ಲಿಂದ ಬರಬೇಕು? ಸದ್ಗುರುನಾಥನಿಗೊಂದು ಸ್ವಲ್ಪ ಮನುಷ್ಯನಾಗ ಜಾಗ ಕೊಡ್ರಿ. ಯಾವನೋ ಒಬ್ಬ ಟ್ರೇಜರಿ ತಂದಿದ್ದಂತ, ಟ್ರೇಜರಿ ತಂದು ಹೊರಗೆ ಇಟ್ಟಿದ್ದ, ಮುಹೂರ್ತ ತಗೊಂಡು ಒಳಗೆ ಹೋಗಿ ಇಡನು ಅಂಥೇಳಿ. ಆ ಮನೆ ಹೆಣ್ಮಗಳು ಕೂಳು ಹಚ್ಚಿದ್ದಳಂತ, ಮಳೆ ಬರಾಕೈತಂತ. ಆಕೆ ಏನು ಮಾಡಿ ಗೊತ್ತೇನ, ಆ ಕುಳ್ಳ ಕಸವಾರಿಗೆ ಹರಕ್ ಚಪ್ಪಲ ಎಲ್ಲಿ ಇಟ್ಟಿದ್ರಂತ, ಟ್ರೇಜರಿ ಒಳಗೆ. ಇದು ಯಾರ ಕತಿ? ಹೃದಯ ಅಂತಕ್ಕಂಥ ಒಂದು ಟ್ರೇಜರಿ ಅದ. ಈ ಹೃದಯ ಅನ್ನೋ ಟ್ರೇಜರಿ ಒಳಗೆ ಈ ಕಸಬರಿಗೆ ಅಂತ ಅದನ್ನು ಯಾಕೆ ಇಟ್ಕೋತೀರೋ ತಮ್ಮ? ಆ ಸದ್ಗುರುನಾಥನ ಪಾದಗಳು ಸ್ವಲ್ಪ ಜಾಗ ಕೊಡೋದಕ್ಕೆ ಅಲ್ರಿ.
ನೀವು ಮನೆ ಕಟ್ಟಿಸ್ತೀರಿ, ದೇವ್ರ ಮನೆ ಅಂತ ಮಾಡಿರ್ತೀರಿ. ಎಷ್ಟು ಮಾಡ್ತೀರಿ? ಅಲ್ಲೇ ಮಾಡ್ನ್ಯಾಗ ಒಂದು ಎರಡು ದೇವ್ರ ಇಟ್ಟು ನೋಡ್ರಪ್ಪ, ಎಲ್ಲ ದೇವ್ರದ ಅವಂಗೆ ಜಾಗನ ಕಡಿಮೆ ಅದಲ್ಲ ಅಲ್ರಿ. ಎಲ್ಲ ಭಗವಂತ ಕೊಟ್ಟಾನ, ಅವಂಗ ಆ ಸದ್ಗುರುನಾಥ ಕೊಟ್ಟಾನ, ಅವಂಗ ಸ್ವಲ್ಪ ಜಾಗ ಕೊಡು ಮನುಷ್ಯನಾಗ. ಮನುಷ್ಯನೊಳಗೆ ಪರಮಾತ್ಮ ತುಂಬೋದಕ್ಕಿಂತಲೂ ಹೆಚ್ಚು ಗುರು ತುಂಬಕೋಬೇಕು. ಗುರುಗೀತೆ ಅಂತೊಂದು ಪುಸ್ತಕದ ಗುರುವಿನ ಮಹಿಮೆಯನ್ನು ಹೇಳಿದ್ದದ ಗುರುಗೀತೆ. ಆ ಗುರುಗೀತೆಯನ್ನು ಯಾರಿಗೆ ಹೇಳ್ಯಾರ ಅಂತ ಕೇಳಿದ್ರೆ ಸಾಕ್ಷಾತ್ ಶಿವ ಪಾರ್ವತಿ ಹೇಳ್ಯಾನಂತ ಗುರುಗೀತೆಯನ್ನು. ಗುರುಗೀತೆಯನ್ನು ಯಾವಾಗ ಹೇಳ್ದ, ಯಾಕೆ ಹೇಳಿದ? ಕೈಲಾಸದೊಳಗೆ ಶಿವ ಪಾರ್ವತಿಯರು ಕುಂತಾರೆ. 33 ಕೋಟಿ ದೇವಾದಿ ದೇವತೆಗಳು ಬಂದು ಶಿವನಿಗೆ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಕುಂತಾರೆ ಮುಂದೆ. ಆವಾಗ ಎಲ್ಲರೂ ನಮಸ್ಕಾರ ಮಾಡಿದ್ರೊಳಗೆ ಶಿವನು ಕೂಡ ಕಣ್ಣು ಮುಚ್ಚಿ ಕೈ ಮುಗಿದಂತ. ಇದು ಪಾರ್ವತಿಗೆ ಸಮಸ್ಯೆ ಆಯ್ತು. ಪರಮಾತ್ಮ ಎಲ್ಲ ದೇವತೆಗಳು ನಿನಗೆ ನಮಸ್ಕಾರ ಮಾಡ್ತಾರೆ, ಇವತ್ತು ನಾವು ವಿಚಿತ್ರ, ನೀ ನಮಸ್ಕಾರ ಮಾಡಿದೆ ಯಾರಿಗೆ? ನಿನಗೆ ಮಹಾದೇವ ಅಂತಾರೆ, ನೀ ಮಹಾದೇವ ಅಂತಾರ, ನೀ ಯಾರು ನಮಸ್ಕಾರ ಮಾಡಿದಿ? ಪಾರ್ವತಿ ಅದು ಭಾಳ ಗೌಪ್ಯದ ಮಾತದ, ನೀ ಕೇಳ್ತಿ ಅಂತ ಹೇಳ್ತಾನ ಅಂದವ ಶಿವ. ಹೌದು, ಯಾರಿಗೆ ನಮಸ್ಕಾರ ಮಾಡಿದೆ? ಎಲ್ಲರಿಗೂ ದೇವರು ನೀ ಇದೆಯಲ್ಲ, ನೀ ಯಾರು ನಮಸ್ಕಾರ ಮಾಡಿ ಅಂದಾಗ ಶಿವ ಅಂದಂತ, ಪಾರ್ವತಿ ಎಲ್ಲರಿಗೂ ನಾ ದೇವ್ರದನು, ನನಗೊಬ್ಬ ದೇವ್ರದಾನೆ. ಅರೆ ನಿನಗೊಬ್ಬ ದೇವ್ರು ಯಾರ್ದಾರಂದ್ರೆ ಗುರುದೇವದಾನ, ಆ ಗುರುದೇವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಪಾರ್ವತಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಅದು ನಿನಕ್ಕಿಂತ ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು ಅಲ್ಲ, ಆ ಗುರುಗೆ ನಮಸ್ಕಾರ ಮಾಡಿದ ನಿನಕ್ಕಿಂತ ಹೆಚ್ಚಿನ ಕೆಲಸ ಅವ ಏನು ಮಾಡ್ತಾನೆ? ಗುರು ನಿನಕ್ಕಿಂತ ಹೆಚ್ಚಿನ ಕೆಲಸ ಮಾಡೋರಿಗೆ ನೀ ನಮಸ್ಕಾರ ಮಾಡಬೇಕಿಲ್ಲ. ಅವಾಗ ನೀ ಗುರುಗೆ ನಮಸ್ಕಾರ ಮಾಡ್ತೀಯ ಅಂತ ಗುರು ನಿನಕ್ಕಿಂತ ಹೆಚ್ಚಿನ ಕೆಲಸ ಏನು ಮಾಡ್ತಾನೆ? ಶಿವ ಅಂತಾನೆ, ಪಾರ್ವತಿ ನಾನು ಸೃಷ್ಟಿಕರ್ತ. ಸೃಷ್ಟಿಕರ್ತನ ಕೆಲಸ ಏನು? ಜೀವಿಗಳನ್ನು ತಂದು ಸಂಸಾರದಾಗ ಅವರವ್ರ ಕರ್ಮಕ್ಕನುಸಾರವಾಗಿ ಆ ಜೀವಿಗಳನ್ನು ತಂದು ನಾನು ಸಂಸಾರದಾಗ ಹಾಕೋದು ನನ್ನ ಕೆಲಸದ. ನಾನು ಯಾವ ಜೀವರನ್ನು ಸಂಸಾರದಾಗ ತಂದು ಹಾಕೇನೋ ಅಂಥವ್ರು ಮುಕ್ತರನ್ನಾಗಿ ಮಾಡೋದು ಗುರುವಿನ ಕೆಲಸ. ಅದಕ್ಕೆ ನಾ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ವಿಚಾರ ಸಾಗರಕಾರ ಡಂಗ್ರ ಬಡದಾರ, ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣ ಹೋ ಲಹೇನ ಆತಮ ಜ್ಞಾನ. ಏನು ಮಾತು! ಯಾರು ಬಿಡೆಯಿಲ್ಲವ ನಿಶ್ಚಲಾಸನೆಗೆ ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ಅಂತಾನವ ಪುಣ್ಯಾತ್ಮ ಅಂತಾನೆ. ಗುರುವಿನ ಗುರು ಅಂತಕ್ಕಂಥವ ಏನದಾನ ಅಂತ ಕೇಳ ಪರಮಾತ್ಮನಿಗಿಂತಲೂ ಶ್ರೇಷ್ಠ ಭಕ್ತಿಯನ್ನು ಅವನಲ್ಲಿ ಮಾಡಬೇಕು. ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಬಿನ ಗುರು ಭಕ್ತಿ ಪ್ರವೀಣ ಹೋ. ಯಾವ ಗುರುವಿನ ಮೇಲೆ ಭಕ್ತಿ ಮಾಡಂಗಿಲ್ಲ ಅವ ಎಂಥ ಪ್ರವೀಣ ಬುದ್ಧಿವಂತಿದ್ದರೂ ಕೂಡ ಆತ್ಮಜ್ಞಾನ ಅವನಿಗೆ ಆಗುವುದಿಲ್ಲ ಅಂತ ನಿಶ್ಚಲದಾಸರು ಡಂಗರ ಹೊಡೆದು ಹೇಳ್ಯಾರ ಪುಣ್ಯಾತ್ಮರೇ. ಆದ್ದರಿಂದ ಗುರುವಿನ ಸ್ಥಾನ ಬಹಳ ದೊಡ್ಡದದ. ಅಂತಹ ಸ್ಥಾನವನ್ನು ನಾವು ಸಿದ್ಧಾರೂಢ ಪರಂಪರೆಯೊಳಗೆ ನೋಡ್ತಾ ಇದ್ದೇವೆ. ಸಾಮಾನ್ಯ ಅಲ್ಲ. ಅವನ ಅವತಾರ ಆದ ಬಳಿಕ ಏನ್ರಿ ಏನಾಗೈತಿ ಅಂತ ಕೇಳಿದ್ರೆ, ಈ ಜೀವ ಈಶ್ವರನಿಂದ ಬಂದಾನ, ದೇಹ ಪ್ರಕೃತಿಯಿಂದ ಬಂದದ. ಗೊತ್ತಾಕತಿ? ಮಮೈಮಾಶೋ ಜೀವಲೋಕೆ ಜೀವಭೂತ ಸನಾತನಃ. ಭಗವಂತ ಹೇಳೋಣ ಗೀತೆಯೊಳಗೆ, ನನ್ನ ಅಂಶ ಈ ಜೀವ ಏನದಾನಲ್ಲ ಇವ ನನ್ನ ಅಂಶದಾನ. ಅಂದ್ರೇನು? ಜೀವ ಶಿವನ ಅಂಶನೇ ಅದಾನೆ. ಪ್ರಕೃತಿ ಶರೀರ ಪ್ರಕೃತಿ ಎದ್ದು ಬಂದದ. ಇವ ಶಿವನ ಅಂಶ ಆದವ ಶಿವ ಆಗಿ ಉಳಿಲಿಲ್ಲ. ಯಾಕೆ ಉಳಿಲಿಲ್ಲ ಅಂತ ಕೇಳಿದ್ರೆ,
ದೇಹದ ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಳ್ಳುವುದರಿಂದ ಇವ ಜೀವ ಆದ. ದೇಹದ ಧರ್ಮಗಳು ಏಳಂತ ವಿಚಾರ ಚಂದ್ರದಾಗ ಬರೆದಾರ. ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಸಂಬಂಧ, ಜನನ, ಮರಣ. ಇವು ಏಳು ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡ ಸಾಕ್ಷಾತ್ ಶಿವನೇ ಅದಾನ. ಅದರೊಳಗೆ ಎರಡು ಮಾತಿಲ್ಲ. ಪರಂತು ಏನಾಗೈತಿ, ನಾ ಶಿವ ಇದ್ದೇನೆ ಅನ್ನೋ ಜ್ಞಾನ ಇಲ್ಲ. ಯಾಕಿಲ್ಲ? ಇನ್ನೊಂದ್ರ ಧರ್ಮವನ್ನು ನಾವು ಮೇಲೆ ಆರೋಪ ಮಾಡ್ಕೊಂಡಿವಿ. ಕಲ್ಲಪ್ಪ ಅಂತ ಹೆಸರಿಟ್ಟಿರ್ತಾರೆ. ಕಲ್ಯ ಅಂದ್ರೆ ಕಲ್ಲ ತಗೋತಾನವ. ಅರೆ ಅವಾಗೇನು ಬಡ್ದೀವ ಬಿಟ್ಟಿವ? ಕಲ್ಲ ಪೆಟ್ಟು ಒಳಗೆ ಹೊಕ್ಕುತ್ತಾನ ನೋಡಲ್ಲ. ಆಕೇನು ಸಾದ್ರತ್ತಿ ಕುರ್ರಂದಾಳತ್ತು, ಕಲ್ಲಪ್ಪನ ಹೆಸರಿಟ್ಟಾಳತ್ತು, ಗೊತ್ತತಿ? ಹಾಂ, ಹೆಸರಿಡಿ ಮುಂದೆ ಗುದ್ದುತ್ತಾರಕೇನು. ನಾ ಕೇಳಿ ನಮ್ಮ ಗುರುಗಳನ್ನ, ಹೆಸರಿಡಾಕೇನು ಗುದ್ದುತ್ತಾರೆ ಯಾಕ್ರಿ ಅಂತಂದೆ. ಒಬ್ಬ ಹೆಣ್ಮಗಳು ಕೇಳಿ ಗುದ್ತಾರೆ ಯಾಕೆ? ಗುದ್ಕೋತ ಬಂದಾರಪ್ಪ, ನಾವು ಗುದ್ಕೋತ ಹೋಗ್ತೀವ ಅಂತ. ನಾ ಗುರುಗಳನ್ನ ಕೇಳ್ರಿ, ಯಪ್ಪ ಹೆಸರಿಡಾಕಿ ಹಿಂಗೆ ಗುದ್ದುತ್ತಾರು ಅಂದಾಗ, ತಮ್ಮ ಅವ್ರೊಂದು ಗುದ್ದಕ್ಕಿಂತ ಹೆಸರಿಡಕ್ಕಿಂತ ಮೊದಲು ಒಂದು ಹಾಡಾಡ್ತಾರೆ, ಗೊತ್ತತ್ತೆ? ಜೋ ಜೋ ಎಣ್ಣ ಜ್ಯೋತಿಯ ಕಂದ. ಅದೇನದು ಜ್ಯೋತಿಯ ಯಾವ ಜ್ಯೋತಿ? ಮನ್ಯಾಗ ಚಿಮಣಿ ಅಲ್ಲ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಜ್ಯೋತಿ ಅಂತ ಹೇಳ್ತಿ. ಆ ಜ್ಯೋತಿಗೆ ನಾಮಿಲ್ಲ. ಆ ಜ್ಯೋತಿಗೆ ನಾಮ ಕಲ್ಪನೆ ಮಾಡ್ತಾನೆ ಬಿಡಬಾರ್ದು ಗುದ್ದುತ್ತಾರಂತ ಹೆಣ್ಮಗಳು ಡೊಬ್ಬದ ಮ್ಯಾಗ. ಆ ಕಲ್ಲಪ್ಪ ಒಳಗೇನು ಕೂತ ನೋಡು, ಸ್ವಾಮಿ ಬೇಕಾದಟ್ಟು ನೀ ಬ್ರಹ್ಮದಿಯೋ ನಾ ಕಲ್ಲಪ್ಪ ರೀ. ಇವೆಲ್ಲ ಧರ್ಮಗಳು. ನಾ ಜಾತಿ ಅವ್ರಿ, ನಾ ಈ ಜಾತಿ ಅವ್ರಿ. ಜಾತಿಯ ಜಗದ್ಗುರುಗಳು ಸಹಿತ ತಯಾರಾಗ್ತಾರೆ. ಏನು ನಮ್ಮ ಮನೆ ಬಾರ. ಜಾತ್ಯತೀತ ಜಗದ್ಗುರು ಯಾರಾದ್ರೂ ಸಿದ್ಧಾರೊಬ್ಬರೇ ತಿಳ್ಕೊರಿ. ಯಾಕಿಟ್ಟು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಸಿದ್ಧಾರಪ್ಪ ಗಜದಂಡ ಗುರುಗಳಿಂದ ಉಪದೇಶ ಪಡೆದ ಬಳಿಕ ಕೊಳ್ಳಾಗಿನ ಲಿಂಗ ಸಹಿತ ತೆಗೆದ ಗುರುವಿನ ಪಾದಕ್ಕೆ ಇಟ್ಟಿದ. ತಮ್ಮ ವಿರೋಧ ಆಕೈತಿವ ಅಂದರು. ಜ್ಞಾನಕಾಂಡದಿಂದ ಅದು ಲಿಂಗ ಧಾರಣ ಆಗಿತ್ತು, ಅದು ಕರ್ಮಕಾಂಡದ ಧಾರಣ ಆಗಿತ್ತು. ಈಗ ಜ್ಞಾನಕಾಂಡದ ಅದು ತ್ಯಾಗ ಆಗ್ಯದ. ಅಂದ್ರೇನು? ಈ ವೀರಶೈರೊಳಗೂ ನಾ ಸಿಗಬಾರ್ದನ್ನು ಸಲುವಾಗಿ ಲಿಂಗನೂ ತೆಗೆದಿಟ್ಟಿದ್ದಾನೆ ಪುಣ್ಯಾತ್ಮನ. ಈಗ ನೋಡ್ರಿ ಎಷ್ಟು ಜಗಳದಾವ ವೀರಶೈವದೊಳಗೆ. ಈ ಗದ್ದಲ ನಮ್ಮ ತಲೆ ಮತ್ತಟ್ಟು ಕೆಡ್ಸವ್ರು ಅದಾರ ಹೊರತು ಶುದ್ಧ ಮಾಡವ್ರೆ ಅವರು ಇಲ್ಲ. ಎಷ್ಟು ಆಶ್ಚರ್ಯದ ಅಲ್ರಿ. ಬ್ರಹ್ಮಸ್ವರೂಪವೇ ನಾವಿದ್ದರೂ ಕೂಡ ನಮಗೆ ಬ್ರಹ್ಮದ ಜ್ಞಾನ ಇಲ್ಲ ಆಗ್ಯದ. ನೀವು ತಿಳಿದಾಗನು ಬ್ರಹ್ಮ ಅದು, ತಿಳಿಲಾರದಿದ್ದಾಗನು ಬೇರೆ ಇದ್ರೇನು? ಅಜ್ಞಾನ ಕಾಲದಾಗ ಬ್ರಹ್ಮ ಅದಾನೋ ಇಲ್ಲೋ? ಅದಾನಿಲ್ಲ. ಅಜ್ಞಾನ ಕಾಲದಾಗ ನೀ ಬ್ರಹ್ಮ ಅದಿ. ಜ್ಞಾನ ಕಾಲಕ್ಕೆ ಬ್ರಹ್ಮ ಅದಿ, ಅಜ್ಞಾನ ಕಾಲಕ್ಕೆ ಬ್ರಹ್ಮ ಅದಿ. ಪರಂತು ಬ್ರಹ್ಮ ಇದ್ದೇನೆ ಅನ್ನುವ ಜ್ಞಾನ ಮಾಡಿಕೊಡೋ ಸದ್ಗುರು ಮಾತ್ರ. ಅದಂಗೆ ಹೇಳ್ತೀರಿ ಸ್ವಾಮಿಗಳಂದ್ರೆ, ಈ ಜಗತ್ತಿಗೆ ಬ್ರಹ್ಮಾಂಡ ಅಂತಾರೆ. ನಮ್ಮ ಶಾಂತಾನಂದ ಮಾತಿದೆಲ್ಲ. ಈ ಜಗತ್ತಿಗೆ ಬ್ರಹ್ಮಾಂಡ ಅಂತಾರೆ. ಅಂಡ್ ಅಂದ್ರೇನು? ತತ್ತಿ. ಎದ್ರ ತತ್ತಿ? ಬ್ರಹ್ಮದ ತತ್ತಿ. ಕೋಳಿ ತತ್ತಿಯೊಳಗೆ ಕೋಳಿ ಮರಿ, ಕೋಗಿಲ ತತ್ತಿಯೊಳಗೆ ಕೋಗಿಲ ಮರಿ, ಕಾಗಿ ತತ್ತಿಯೊಳಗೆ ಕಾಗಿ ಮರಿ. ಬ್ರಹ್ಮದ ತತ್ತಿಯೊಳಗೆ ಬ್ರಹ್ಮರೇ ಇದ್ದೀರೋಯಪ್ಪ ಅಂತ ಶಾಂತಾನಂದ್ರು ಹೇಳ್ತಿದ್ರ. ಅಗದಿ ಸರಳವಾಗಿ ಬ್ರಹ್ಮದೇವಿ, ಬ್ರಹ್ಮದ ಜ್ಞಾನ ಇಲ್ಲ. ಎರಡು ಮೀನ ಮರಿಗಳು ಸಮುದ್ರದಾಗ ಮಾತಾಡ್ತಿದ್ದು ಅಂತ. ಒಂದು ಮೀನಿನ ಮರಿ ಕೇಳ್ತ, ಸಮುದ್ರ ಹತ್ತತ್ತ ಭಾಳ ಆಡ್ದತ್ತ, ನೀನೇನು ನೋಡಿದೇನು ಅಂತ ಒಂದು ಮರಿ ಕೇಳ್ತು. ಆ ಮರಿ ಹೇಳ್ತು, ಹೌದು ನಮ್ಮ ಅಪ್ಪನು ಹೇಳ್ತಿದ್ದ, ನಮ್ಮ ಅವನು ಹೇಳ್ತಿದ್ದ, ಸಮುದ್ರ ಭಾಳ ಆಡ್ದತ್ತ. ಅವೆಲ್ಲಿದಾವ? ಇವೆಲ್ಲಿದಾವ? ಇವು ಬ್ರಹ್ಮದೊಳಗೆ ಅದಾವ, ಪರಂತು ಗೊತ್ತಿಲ್ಲ ಅಲ್ಲ.
ಅಂಥ ಒಂದು ವ್ಯವಸ್ಥೆ ಮಾಡತಕ್ಕಂಥ ಜಗದ್ಗುರು ಸಿದ್ಧಾರೂಢ ಮಾತ್ರ. ನೀ ದೇವ್ರದಿ ಅಂತ ಯಾರೂ ಹೇಳಿಲ್ಲ. ನೀ ನಮ್ಮನ್ನು ಪೂಜೆಗೆ ಹಚ್ಚಿ ನಮ್ಮನ್ನು ಪೂಜಾರನ್ನ ಮಾಡಿದ್ರೆ ಹೊರತು ದೇವರು ಮಾಡಿದ ಒಬ್ಬ ಸಿದ್ಧಾರೂಢ ಪುಣ್ಯಾತ್ಮರೇ. ಅಂತಹ ಒಂದು ಪರಂಪರೆಯನ್ನು ನಮ್ಮದು ಶಾಂತಾನಂದರು ಇಲ್ಲಿ ಆ ಪರಂಪರೆಯನ್ನು ತಗೊಂಡು ಬಂದಿದ್ದಾರೆ. ಷಣ್ಮುಖಾನಂದರ ಪರಂಪರೆ ಅಂತಂದು ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಮಠಕ್ಕೆ ಒಂದು ಉತ್ತರಾಧಿಕಾರಿ ನೇಮಿಸ್ಬೇಕಂತ ನಾವೆಲ್ಲ ಬಂದಿದ್ದೇವೆ. ಪರಂತು ಈಗಾಗಲೇ ಒಂದು ಟ್ರಸ್ಟ್ ಐತೆ ಅಂತ. ಆ ಟ್ರಸ್ಟು ಇರಲಿ, ಇದು ಅವ್ರಿಗೆ ನಿಮಗೆ 2-3 ತಿಂಗಳು ನೀವು ವಿಚಾರ ಮಾಡ್ಕೋರಿ ಏನ್ರಿ. ಅದ್ರ ಸಲುವಾಗಿಯೇ, ಯಾಕಂದ್ರೆ ಶಾಂತಾನಂದರ ಬಗ್ಗೆ ನಮಗೆ ಭಾಳ ಕಳಕಳಿ ಇದೆ. ಅವ್ರ ಬಳ್ಳಿ ಹಬ್ಬಬೇಕು ಅಂತ ನನ್ನ ವಿಚಾರ. ನಾನು 40 ವರ್ಷದಿಂದ ಬರಾಕತ್ತೀನಿ ಊರಿಗೆ, ಗೊತ್ತಾಯ್ತು. ಅವ್ರ ಬಳ್ಳಿ ಮುಗಿಬಾರ್ದು ಆ ವಿಚಾರ ನಾನು ಇಟ್ಕೊಂಡು ಬಂದಿದ್ದೇವೆ. ನಿಯೋಜಿತ ತಂದಾರ, ಪರಂತು ನಾವಿನ್ನೂ ಅದನ್ನು ನಿರ್ಣಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಮೊದಲು ನೀವು ನೋಡ್ಕೊರಿ, ಅವ್ರು ನೋಡ್ಕೊರಿ. ನಿಮಗೆ ಮೇಳತ್ತ ಪ್ರತ್ಯೇಕವಾಗಿ ಅದರ ಸಲುವಾಗಿಯೇ ಒಂದು ಸಭೆಯನ್ನು ಕರೀರಿ. ಆಗ ಬಂದು ನಾವು ಏನು ಮಾಡೋದನ್ನು ಮಾಡ್ತಾಯಿದ್ದೇವೆ. ಒಳ್ಳೆಯದಾಗಿರ್ತಕ್ಕಂಥ ಬುದ್ಧಿಯನ್ನು ಸದ್ಗುರುಗಳು ನಿಮಗೆಲ್ಲರಿಗೂ ಕೊಡಲಿ ಅಂತೇಳಿ ಹಾರೈಸಿ ವಾಗೃಪಾದ ಶಿವ ಪುಷ್ಪಗಳನ್ನು ಸದ್ಗುರು ಚರಣವನ್ನು ಸಮರ್ಪಿಸ್ತೇವೆ.